ಗೈಸ್, ಉಚ್ಚಿಲ ದಸರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 2024ನೇ ದಸರಾ. ಇಲ್ಲಿ ಈಗ ನಾವು ಆಲ್ರೆಡಿ ಎಂಟ್ರೆನ್ಸಲ್ಲಿದ್ದೇವೆ. ಈಗ ಇಲ್ಲಿಂದ ಎಂತ ಮಾಡುವ ಹೇಳಿದರೆ, ಒಳಗೆ ಹೋಗುವ, ಒಂದೊಂದು ಸೆಕ್ಷನ್ಸನ್ನು ಇಲಾಬರೇಟ್ ಆಗಿ ಒಂದೊಂದು ವೀಡಿಯೋಸಲ್ಲಿ ಕವರ್ ಮಾಡು. ಸೊ ಎಂಟ್ರೆನ್ಸ್ ಆದ ನಂತರ ಪ್ರತಿ ವರ್ಷದ ಹಾಗೆ ಇಲ್ಲಿ ಒಂದು ಇಲಾಬರೇಟ್ ಪಾತ್ವೇ ಇರ್ತದೆ. ಇಲ್ಲಿ ಮುಂದೆ ಹೋದ ನಂತರ ಮತ್ತೆ ಎಲ್ಲ ಫನ್ ಸ್ಟಾರ್ಟ್ ಆಗ್ತದೆ. ಸೊ ಆಚೆಗೆ ಹೋಗುವ. ಸೊ ಗೈಸ್, ನಾವೀಗ ಮ್ಯೂಸಿಯಂ ಮತ್ತು ಅಕ್ವೇರಿಯಂ ಎಲ್ಲ ಇರುವ ಜಾಗಕ್ಕೆ ಬಂದಿದ್ದೇವೆ. ಈ ಸರ್ತಿ ಪರ್ವತದ ಥೀಮ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಹುಲಿದು ಥೀಮ್ ಇತ್ತು. ಆದರೆ ಈಗ ಈ ಥೀಮ್ಗಿಂತ ಮುಂಚೆ ಒಂದು ಬಾರಿ ಒಂದು ಗಮ್ಮತ್ತು ತೋರಿತು. ನಮ್ಮ ಆನೆ ಅಣ್ಣ ಇದ್ದಾರಲ್ಲ, ಇವರ ಬಾಲ ನೋಡಿ. ಸೊ ಹೀಗುಂಟು. ಎನಿವೇಸ್, ಅದೊಂದು ಹೀಗೆ ತೋರಿಸುವ ಹೇಳ್ಕೊಂಡು ಒಳಗೆ ಹೋಗುವ. ಒಳಗೆ ಎಂತೆಲ್ಲ ಉಂಟು ನೋಡುವ. ಸೊ ನಾವು ಒಂದು ಗುಹೆ ಒಳಗೆ ಎಂಟರ್ ಆಗ್ತಾ ಇದ್ದೇವೆ. ಗುಹೆ ಒಳಗೆ ಎಂಟರ್ ಆಗಬೇಕಾದ್ರೆ ಸೈನಿಕರಿದ್ದಾರೆ, ಅದರೊಟ್ಟಿಗೆ ಅಮ್ಮ ದನ ಮತ್ತು ಮರಿಕರು, ಹಾಗೆ ಜಿಂಕೆಗಳು ಸಹ ಇದ್ದಾವೆ. ಇಲ್ಲಿಂದ ಒಳಗೆ ಹೋದ ನಂತರ ಗುಹೆ ಮುಗೀತು. ಇನ್ನು ಗುಹೆ ಒಳಗೆ ಎಂತೆಲ್ಲ ಉಂಟು ನೋಡ್ತಾ ಹೋಗುವ. ಅಲ್ಲಿ ಫೋಟೋ ಎಕ್ಸಿಬಿಷನ್ ಇತ್ತು. ಅದರ ನಂತರ ಇಲ್ಲಿಂದ ಫ್ಲವರ್ ಎಕ್ಸಿಬಿಷನ್ ಸ್ಟಾರ್ಟ್. ನೋಡಿ, ಡಾಲ್ಫಿನ್ ಶೇಪಲ್ಲಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ನೋಡಿ ಬಕ್ಸ್ ಬನ್ನಿ. ಅದರ ನಂತರ ಇಲ್ಲಿ ಕೆಲವು ನೋಡಿ, ಆಯಿತಾ. ಹಾಗೆ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಇದ್ದಾರೆ, ಅವ್ರಿಗೆ ಮರ್ಯಾದೆ ಕೊಡಬೇಕಲ್ಲ ಫಸ್ಟಿಗೆ. ಇಲ್ಲಿ ನೋಡಿ, ಛೋಟಾ ಭೀಮ್. ಇದು ಓಕೆ, ಫ್ಲವರ್ನ ಲೆಕ್ಕದಲ್ಲಿ ಅವ್ರು ಹಾಕಿದ್ದಾರೆ ಆಯಿತಾ. ಫ್ಲವರ್ ಎಕ್ಸಿಬಿಷನ್ ಹೇಳಿದ್ರೆ ಬಿಡಲಿಲ್ಲ. ವೆರಿ ಗುಡ್. ಸೊ ಹಾಗೆ ಇಲ್ಲಿ ಕಂಪ್ಲೀಟ್ ಗಾರ್ಡನ್ಸ್ ಇಟ್ಟಿದ್ದಾರೆ. ಇಂಡೋರ್ ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ ನೋಡಿ, ಆಯಿತಾ. ಇಲ್ಲಿಂದ ಈಗ ಹಾಗೆ ಮುಂದೆ ಹೋಗುವ. ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ನಮಗೆ ದೇವಿಯ ದರ್ಶನ ಆಗ್ತದೆ. ಹಾಗೆ ಪ್ಲಾಂಟ್ಸ್ ಸೆಕ್ಷನ್ ಇನ್ಸ ಉಂಟು. ಓಹ್, ಇದು ಸೂಪರ್ ಆಗಿದೆ ಅಲ್ವ, ಎಂತ ಚೆಂದ ಆಗಿದೆ ನೋಡಿ ಅಲ್ಲ. ಮ್ಯಾಂಗೋ ಮ್ಯಾನ್. ಸೊ ಇಲ್ಲಿ ನರ್ಸರಿ ಅವರದೆಲ್ಲ ಸೆಕ್ಷನ್ ಆಗಿ ಇಲ್ಲಿವರೆಗೆ ಬಂದ ನಂತರ ಈ ಸೆಕ್ಷನ್ ಇಲ್ಲಿಗೆ ಮುಗೀತದೆ. ಸೊ ಈ ಸೆಕ್ಷನಲ್ಲಿ ಇಲ್ಲಿ ಅಂಗಡಿಗಳು ಇನ್ನೂ ಹಾಕಲಿಲ್ಲ. ಇಲ್ಲಿ ನೋಡಿ, ಕ್ಲೇದು ಸಾಮಾನುಗಳೆಲ್ಲ ಓಪನ್. ಯಾವಾಗ? ಕ್ಲೇ ಕಾರ್ಟ್ನವ್ರು ಇಲ್ಲೇ ಇದ್ದಾರೆ. ಹಾಂ, ಇನ್ನು ನಾಳೆ. ಇವತ್ತಿದು ಮುಗೀತಂತೆ. ನಮಸ್ಕಾರ. ಹಾಂ, ಇಲ್ಲಿ ಹ್ಯಾಂಡ್ಲೂಮ್ ಇದು ಅಂಗಡಿ ಉಂಟು. ಸೊ ಲೇಡೀಸ್ ವೇರ್ ಸಹ ಉಂಟು, ಜೆಂಟ್ಸ್ ವೇರ್ ಸಹ ಉಂಟು. ಅಲ್ಲಿ ಹ್ಯಾಂಡ್ಲೂಮ್ ಸಹ ಇಟ್ಟಿದ್ದಾರೆ. ಇದು ಯಾವಾಗ ನೋಡ್ಲಿಕ್ಕೆ ಸಿಕ್ಕುದು ನಮಗೆ ಇಲ್ಲಿ. ವೆರಿ ನೈಸ್ ಅಲ್ವಾ ಗೈಸ್. ಟ್ರೆಡಿಷ್ನಲ್ ಐಟಮ್ಸ್ ಸುಮಾರು ಉಂಟು ನೋಡಿ. ಇಲ್ಲಿ ನೋಡಿ, ಚರಕ, ಇದು ನೋಡಿ ನೂಲುಣ್ಣೆದು ಹ್ಯಾಂಡ್ಲೂಮು ಮತ್ತು ಅದರ ಬಟ್ಟೆಗಳು. ಅದಾದ ನಂತರ ನೆಕ್ಸ್ಟ್ ಸೆಕ್ಷನಿಗೆ ಹೋಗ್ತಿದ್ದೇವೆ ನಾವು. ಇದು ಸಹ ನೋಡಿ ಇಲ್ಲಿ. ವೆರಿ ನೈಸ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹಾಗೆ ಇಲ್ಲಿ ನಿಮಗೆ ತೋರ್ತಾ ಉಂಟು ಮಾರ್ಲಿಕ್ಕೆ ಇಟ್ಟದ್ದು. ಅದು ಮಾತ್ರ ಅಲ್ಲ, ಅಲ್ಲಿ ಆಗ್ತಾ ಕೂಡ ಉಂಟು ಆಯಿತಾ. ಇಲ್ಲೇ ರೆಡಿ ಮಾಡಿ ತೆಗಿತಾ ಇದ್ದಾರೆ ನೋಡಿ. ಇದರ ಈಚೆ ಸೈಡಲ್ಲಿ ಪಕ್ಷಿಗಳ ಪ್ರದರ್ಶನ ಉಂಟು. ಅದು ಯಾಕೋ ನನಗೆ ಮನಸ್ಸಾಗೋದಿಲ್ಲ. ಐ ಅಂಡರ್ಸ್ಟ್ಯಾಂಡ್, ನಾನು ನಾನ್ ವೆಜಿಟೇರಿಯನ್ನೇ. ತುಂಬ ಜನ ನನಗೆ ಹೇಳಲಿಕ್ಕುಂಟು, ಅಲ್ಲ ಅದೆಲ್ಲ ನೀನು ತಿನ್ನುವವನೇ, ನಿನಗೆ ಅದನ್ನು ಗೂಡಲಿಟ್ಟರೆ ಆಗೋದಿಲ್ಲ ಹೇಳ್ಕೊಂಡು. ಫುಡ್ ಚೈನ್ ಇದು ಒಂದು ಕಾನ್ಸೆಪ್ಟ್ ಅಲ್ಲ. ನಾನು ಹೇಳಿದ್ದು ಎಲ್ಲರಿಗೆ ಎಗ್ರಿ ಆಗಬೇಕು ಹೇಳ್ಕೊಂಡಿಲ್ಲ, ಬಟ್ ಫುಡ್ ಚೈನ್ ಇದು ಒಂದು ಕಾನ್ಸೆಪ್ಟ್. ಮತ್ತು ಅದನ್ನು ಇಟ್ಕೊಂಡು ಹಾಗೆ ಸಾಕಿಡೋದು ಅದು ನನಗೆ ಯಾಕೋ ಕಂಫರ್ಟೇಬಲ್ ಇಲ್ಲ. ಎನಿವೇಸ್, ಅದಾಯ್ತಲ್ಲ. ಅದರ ನಂತರ ನಾವು ಬಂದಿದ್ದೇವೆ ಈಗ ಬುಕ್ ಎಕ್ಸಿಬಿಷನಿಗೆ.
ಇಲ್ಲಿ ಇಲಾಬೊರೇಟ್ ಬುಕ್ ಎಕ್ಸಿಬಿಷನ್ ಇದು ಸ್ಟೇಟಸ್ ಉಂಟು. ಅದಾದ ಹಾಗೆ ಇಲ್ಲಿ ಲಾಸ್ಟ್ ಒಂದು ಪಾರ್ಟ್ ಎಂತ ಅಂತ ಹೇಳಿದರೆ ಗೂಡು ದೀಪ ತಯಾರು ಮಾಡಿದ್ದು. ಇಲ್ಲಿ ನೋಡಿ ಚಂದ ಚಂದದ ಗೂಡು ದೀಪ. ಇದರಲ್ಲಿ ಕೋರಲ್ಸ್ ಸಹ ಹಾಕಿದ್ದಾರೆ, ಕೆಲವು ನಮ್ಮ ಮರದ್ದು ಔಟ್ಪುಟ್ ಪ್ರಾಡಕ್ಟ್ಸಿಂದ, ಬೈ ಪ್ರಾಡಕ್ಟ್ಸಿಂದ. ಸೊ ಇಲ್ಲಿ ನೋಡಿ, ಇದರಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕದ ಎಲ್ಲ ಪಾರ್ಟ್ಸನ್ನು ಕವರ್ ಮಾಡಿದ್ದಾರೆ. ಕಂಬಳ, ಕೋಲ, ಡ್ಯಾನ್ಸ್, ಹುಲಿವೇಷ ಎಲ್ಲ ಕವರ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ ಮೀನಿನದು ಕಂಪ್ಲೀಟ್. ದಿಸ್ ಇಸ್ ದ ಫಿಶರ್ಮ್ಯಾನ್ ಸೈಡ್ ಆಫ್ ದ ಸ್ಟೋರಿ. And one last part before we exit the section, that is the musical instruments. ಇದರಲ್ಲಿ ಯಾವುದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ ಹೆಸರು ನಿಮಗೆ ಗೊತ್ತುಂಟು, ಅದು ನೀವು ಹೇಳಿ. Not that I know many of these by names anyways, so but it always looks good ಅಲ್ವಾ? ಯಸ್. ಸೊ ಇಲ್ಲಿನಿಂದ ಹೊರಗೆ ಹೋಗುವ, ಇನ್ನೂ ಸಹ ಉಂಟು ಸೆಕ್ಷನ್ಸ್, ಸೊ ಕವರ್ ಮಾಡುವ. ಸೊ ಇಲ್ಲಿ ಈಗ ಕರಕುಶಲ ವಸ್ತುಗಳ ಪ್ರದರ್ಶನ. ಇಲ್ಲಿ ನೋಡಿ ಮೀನು ಹಿಡಿಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಬೇರೆ ಬೇರೆ ಥರದ್ದು. ಅದರ ನಂತರ ಪಾತ್ರೆಗಳು ಅಥವಾ ಡೇ ಟು ಡೇ ಯೂಸ್ ಮಾಡುವ ಎಕ್ವಿಪ್ಮೆಂಟ್ಸ್ ಎಂತ ಇಲ್ಲ ಇತ್ತು. ಇದೆಲ್ಲ ಮಿನಿಯೇಚರ್ ಬೋಟ್ಸ್, ಫಿಶಿಂಗಿಗೆ ಹೋಗಬೇಕಾದ್ರೆ ಯಾವ ಯಾವ ಸ್ಮಾಲ್ ಬೋಟ್ಸ್, ಡೀಪ್ ಸೀ ಬೋಟ್ಸು, ಹಳೇ ಮನೆಗಳಲ್ಲಿ ಯೂಸ್ ಆಗ್ತಿದ್ದ ಎಕ್ವಿಪ್ಮೆಂಟ್ಸ್ ಎಲ್ಲ, ಮಸಾಲೆ ಪಾತ್ರೆ ನೋಡಿ ಹಾಗೆ. ಆ್ಯಂಡ್ ಇಲ್ಲಿ ಬಂದ ನಂತರ ಓಹೋ ಫೋನ್, ಟಿ ವಿ, ಇದು ನ್ಯಾವಿಗೇಟರ್, ಇದು ಶಿಪ್ಪಲ್ಲಿ ಯೂಸ್ ಮಾಡ್ತಿದ್ದದ್ದು. ಫಿಶ್ ಫೈಂಡರ್, ವೆರಿ ನೈಸ್. ಇಲ್ಲಿ ನೋಡಿ ಒಂದು ಅಂಗಡಿ ಭಾರಿ ಸ್ಪೆಷಲ್. ಉಡುಪಿ ಡಿಸ್ಟ್ರಿಕ್ಟಲ್ಲಿದ್ದೇವೆ ಹೇಳಿದ ನಂತರ ಕೊಡಗೋಲು ನಮಗೆ ಸ್ಪೆಷಲ್. ಯಾಕೆ ಹೇಳಿದರೆ ನಮ್ಮ ಉಡುಪಿ ಕೃಷ್ಣ ಕೊಡಗೋಲು ಹಿಡಿದವರು. ಹಾಗೆ ಇಲ್ಲಿ ಕೊಡಗೋಲು ಮಾಡ್ತಾ ಸಹ ಇದ್ದಾರೆ. ಇಲ್ಲಿ ನೋಡಿ ನೆಕ್ಸ್ಟ್ ಗೈಸ್, ತುಂಬ ಮುಂಚೆ ಕಬ್ಬಿನ ಹಾಲು ಹೇಗೆ ತೆಗೆಯೋದಿತ್ತು, ಎಣ್ಣೆ ಹೇಗೆ ಮಾಡೋದಿತ್ತು, ಎಣ್ಣೆ ಹೇಗೆ ತೆಗೆಯೋದಿತ್ತು ಅದರ ಸೆಕ್ಷನ್ ನೋಡಿ. ಇಲ್ಲಿ ನೋಡಿ ಹಾಗೆ ಇದು ನೋಡಿ, ಅವರು ನೋಡಿ ಅಲ್ಲಿ ಕಬ್ಬು ಹಾಕ್ಕೊಂಡು ಕಬ್ಬಿನ ಜ್ಯೂಸ್ ತೆಗಿತಾ ಇದ್ದಾರೆ ಅಲ್ಲಿಂದ ಕಂಟಿನ್ಯೂಸ್. ಮೋಸ್ಟ್ಲಿ ಅದರ ಕೆಳಗೆ ಎಕ್ವಿಪ್ಮೆಂಟ್ ಇಟ್ಟಿದ್ದಾರೆ, ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಉಂಟು. ಬಟ್ ಹಾಂ, ಸೊ ಅಲ್ಲಿ ಕಬ್ಬಿನ ಜ್ಯೂಸ್ ತೆಗೆದು ಕಬ್ಬಿನ ಹಾಲು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಅದರಿಂದ ತೆಗೆದ ಕಬ್ಬು ಜ್ಯೂಸ್. ಹಾಗೆ ಅದರ ನಂತರ ಮುಂದೆ ಬಂದು ಇದಾದ ನಂತರ ಈಗ ನಾವು ಬಂದಿದ್ದೇವೆ ಎಂಟರ್ಟೈನ್ಮೆಂಟ್ ಏರಿಯಾ, ಫನ್ ಏರಿಯಾ, ಎಕ್ಸಿಬಿಷನ್ ಏರಿಯಾ. ಸೊ ಇಲ್ಲಿ ಸ್ಟಾರ್ಟ್ ಆಗಿದೆ. ತಿರ್ಲಿಕ್ಕುಂಟು, ಆಟ ಆಡಲಿಕ್ಕುಂಟು, ನೋಡಲಿಕ್ಕೆ ಸುಮಾರು ಉಂಟು. ಸ್ಟಾರ್ಟ್ ಮಾಡುವ, ಇಲ್ಲಿಂದ ತೋರಿಸ್ತಾ ಹೋಗ್ತೇನೆ.
ಗೈಸ್ ತಿನ್ನುವ ಜಾಗ ಎಲ್ಲ ಆಯ್ತಲ್ಲ, ಇಲ್ಲಿ ನೋಡಿ ಲೈಫ್ ಸೈಜಲ್ಲಿ ಆಯಿತಾ, ರಿಯಲಲ್ಲಿ ಎಷ್ಟು ಸೈಜ್ ಇರ್ತದೆ ನೋಡಿ ಎಲಿಫೆಂಟ್, ಅದೇ ಸೈಜಲ್ಲಿ ಮೈಸೂರು ದಸರಾದು ಅಂಬಾರಿ ಆಯಿತಾ, ಮೇಲೆ ನೋಡಿ ಅಂಬಾರಿ ಉಂಟು. ಸೊ ಇಲ್ಲಿಂದ ಸ್ವಲ್ಪ ಧಾರ್ಮಿಕ ಯಾತ್ರೆ ಸ್ಟಾರ್ಟ್. ಸೊ ಗೈಸ್, ದಸರದ್ದು ಕಂಪ್ಲೀಟ್ ಜಾತ್ರೆಯನ್ನು ಕವರ್ ಮಾಡಿದ್ದೆವು ನಾವು. ಇದು ಬಿಟ್ಟು ಇಲ್ಲಿ ಬೇರೆ ಚಟುವಟಿಕೆಗಳು ಉಂಟಂತ ಹೇಳಿದರೆ, ಈ ಸರ್ತಿ ದಸರದ್ದು ಕುಸ್ತಿ ಉಂಟು ಮತ್ತು ಬೇರೆ ಎಲ್ಲ ಆಟೋಟ ಸ್ಪರ್ಧೆಗಳು ಉಂಟೇಳಿ ಹೇಳಿದ್ದಾರೆ. ಅದು ಈಗ ನನಗೆ ಸಿಗಲಿಲ್ಲ, ಟೈಮ್ ಸಿಕ್ಕಿದರೆ ಅದನ್ನು ಕವರ್ ಮಾಡ್ತೇನೆ. ಬಟ್ ಐ ಹೋಪ್ ಯು ಎಂಜಾಯ್ಡ್ ದ ವ್ಲಾಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಟೈಮ್. ಟಾಟಾ.